ಶ್ರೀರಾಮಕೃಷ್ಣ ಪರಮಹಂಸರು ಮಹಾನ್ ಸಂತರು ಹಾಗೂ ದಿವ್ಯಜ್ಞಾನಿಗಳು ಅಂತ ತಿಳಿಸಲು ಈ ಸಣ್ಣ ಕಥೆಯೊಂದನ್ನು ನಿಮ್ಮ ಮುಂದೆ ದೃಶ್ಯರೂಪಕವಾಗಿ ಪ್ರಸ್ತುತಪಡಿಸಲು ಒಂದು ಸಣ್ಣ ಪ್ರಯತ್ನ. ಒಂದು ದಿನ ಒಬ್ಬ ಭಕ್ತ ಬಂದು ಶ್ರೀ ಪರಮಹಂಸರಲ್ಲಿ ಹೇಳಿದ, ಪರಮಹಂಸರೇ, ಸಾಕಾಗಿ ಹೋಗಿದೆ, ಅವನಿಗೆ ವಿಪರೀತ ಹಠ, ಹುಡುಕ ಬೇರೆ, ಪುಂಡನೂ ಹೌದು. ಪರಮಹಂಸರು ಕೇಳಿದರು, ಯಾರ ಬಗ್ಗೆ ಮಾತಾಡುತ್ತಿದ್ದೀಯಾ? ಭಕ್ತ ಹೇಳಿದ, ಇನ್ಯಾರು, ಆ ಗಿರೀಶ್ ಚಂದ್ರ ಘೋಷ್ ಮತ್ತು ಸಂಗಡಿಗರು, ಅವನಿಗೆ ಥಿಯೇಟರ್ ಸಹವಾಸ ಬೇರೆ. ಅದಕ್ಕೆ ಪರಮಹಂಸರು, ನೀನೇಕೆ ತಲೆ ಕೆಡಿಸಿಕೊಳ್ಳುವೆ? ಅವನ ಯೋಗಕ್ಷೇಮ ಯಾರು ವಹಿಸಿಕೊಂಡಿದ್ದಾರೋ ಅವರು ನೋಡಿಕೊಳ್ಳುತ್ತಾರೆ. ಗಿರೀಶ್ ಒಬ್ಬ ವೀರಭಕ್ತ, ಕುಡಿತದಿಂದ ಅವನ ಮೇಲೆ ದುಷ್ಪರಿಣಾಮವೇನೂ ಆಗದು. ಕುಡಿಯಲಿ, ನಿನಗೊಂದು ಕತೆ ಹೇಳುವೆ. ಅದಕ್ಕೆ ಭಕ್ತ, ಗಿರೀಶನಿಗೂ ಕತೆಗೂ ಏನು ಸಂಬಂಧ ಅಂತ ಕೇಳಿದ. ಪರಮಹಂಸರು, ನೀನೇ ನೋಡು, ಒಂದು ದಿನ ಕಾಳಿ ಮಂದಿರದಲ್ಲಿ ಧ್ಯಾನಸ್ಥನಾಗಿದ್ದೆ. ಆಗ ತಲೆಯ ಮೇಲೆ ಜಡೆ ಕಟ್ಟಿದ ಸುಮಾರು 8 ರಿಂದ 10 ವರ್ಷದ ನಗ್ನ ಬಾಲಕ ಕಾಣಿಸಿಕೊಂಡ. ಅವನು ತನ್ನ ಬಲಗೈಯಲ್ಲಿ ಅಮೃತ ಪಾತ್ರೆಯನ್ನು, ಎಡಗೈ ಕಂಕುಳಲ್ಲಿ ಸಾರಾಯಿ ಬಾಟಲಿ ಇಟ್ಟುಕೊಂಡಿದ್ದ. ಯಾರು ನೀನು, ಯಾಕೆ ಬಂದಿದ್ದಿ ಅಂತ ಕೇಳಿದೆ. ಅದಕ್ಕೆ ಅವನು, ನಾನೊಬ್ಬ ಭೈರವ, ನಿಮ್ಮ ಲೀಲೆಗೆ ಸಹಾಯಕನಾಗಿ ಬಂದಿದ್ದೇನೆ ಅಂತ ಉತ್ತರಿಸಿದ. ಮುಂದೆ ನಾನು ಅದೇ ಭೈರವನನ್ನು ಗಿರೀಶನಲ್ಲಿ ಕಂಡೆ. ಈಗ ತಿಳಿಯಿತೆ ಗಿರೀಶ್ ಚಂದ್ರ ಘೋಷನಿಗೂ ಈ ಕತೆಗೂ ಇರುವ ಸಂಬಂಧ. ಈಗ ನೀವು ನೋಡುವಿರಂತೆ ಶ್ರೀ ಪರಮಹಂಸರು ಮತ್ತು ಗಿರೀಶನ ಭೇಟಿ ಹೇಗೆ ಆಯಿತು, ಭೇಟಿಯಿಂದ ಏನಾಯಿತೆಂದು. ಹೋದ್ರು ಈ ಗಿರೀಶ ಚಂದ್ರ ಘೋಷನ ಗಲಾಟೆ ಆರ್ಭಟದಿಂದ ಈ ಕೇರಿಯ ಜನರ ತಲೆ ಬಿಸಿಯಾಗಿ ಹೋಗಿದೆ. ಅಲ್ಲ ಸ್ವಾಮಿ, ಈ ಗಿರೀಶ ದಿನದ 24 ಗಂಟೆಗಳಲ್ಲಿ 20 ಗಂಟೆಯೂ ಕುಡಿಯುತ್ತಲೇ ಇರ್ತಾನೆ. ಅದು ಅಲ್ಲದೆ ಅವನು ಹೇಳ್ತಾನೆ, ನಾನು ಇದುವರೆಗೂ ಕುಡಿದು ಮುಗಿಸಿದ ಖಾಲಿ ಬಾಟ್ಲಿಗಳನ್ನು ಒಂದರ ಮೇಲೊಂದು ಜೋಡಿಸಿದರೆ ಗೌರೀಶಂಕರ ಶಿಖರವೇ ಚಿಕ್ಕದಾದಿತು ಅಂತ. ಆದರೆ ಚಿಕ್ಕಂದಿನಲ್ಲಿ ಗಿರೀಶ ಪುರಾಣದ ಕಥೆಗಳನ್ನು ಓದುತ್ತಾ ಇದ್ದರೆ ತನ್ಮಯನಾಗಿ ಬಿಡುತ್ತಿದ್ದ. 14 ವರ್ಷದಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ. ಮುಂದೆ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಫೇಲ್ ಆಗಿ ಗುಮಾಸ್ತನ ಕೆಲಸಕ್ಕೆ ಸೇರಿಕೊಂಡ. ಕುಡಿತ, ಪುಂಡಾಟಿಕೆ ಜೊತೆಗೆ ನಾಟಕ, ಕವನ ರಚನೆ, ಅಭಿನಯ ಹೀಗೆ ತನ್ಮಯನಾದ. ದೇವರು, ಧರ್ಮ, ಆಚಾರ ವಿಚಾರ, ಪಾಪ ಪುಣ್ಯ ಎಲ್ಲವನ್ನೂ ಲೇವಡಿ ಮಾಡುತ್ತಿದ್ದ. ಯಾರ ಮಾತನ್ನು ಕೇಳಿದವನೇ ಅಲ್ಲ, ಯಾಕೆ ಕೇಳಬೇಕು ಎಂದೇ ಅವನ ಪ್ರಶ್ನೆ. ಗಿರೀಶ ಒಬ್ಬ ನಾಸ್ತಿಕ. ಒಂದು ಸಲ ದುರ್ಗಾ ಉತ್ಸವದಲ್ಲಿ ಮಧ್ಯೆ ಬಂದು ದುರ್ಗಾದೇವಿಯ ವಿಗ್ರಹವನ್ನೇ ಭಗ್ನ ಮಾಡಿಬಿಟ್ಟಿದ್ದ. ಎಂಥ ಪಾಪಿ! ಆದರೆ ಎಲ್ಲರಂತೆ ನೀಚನಲ್ಲ, ಜನೋಪಯೋಗಿ. ಹೌದು, ಹೋಮಿಯೋಪತಿ ವೈದ್ಯವನ್ನೂ ಕಲಿತಿದ್ದಾನೆ. ಚಂದ ವಸೂಲಿ ಮಾಡಿ ಅನಾರೋಗ್ಯ ಆದ ದೀನರಿಗೆ ಉಪಚರಿಸಿ ಸಹಾಯ ಮಾಡುತ್ತಾನೆ. ಎಲ್ಲದಕ್ಕೂ ಮಿಗಿಲಾಗಿ ಒಬ್ಬ ಉತ್ತಮ ನಾಟಕಕಾರ. ಗಿರೀಶನ ಆಲೋಚನಾ ಸಾಮರ್ಥ್ಯಕ್ಕೆ ಸಾಟಿಯೇ ಇಲ್ಲ. ಒಂದೇ ಬಾರಿ 4-5 ಜನ ಸಹಾಯಕರನ್ನು ಕುಳ್ಳಿರಿಸಿ ಅಷ್ಟೂ ನಾಟಕಗಳನ್ನು ಗಂಟೆಗಟ್ಟಲೆ ಬರೆಸುತ್ತಾನೆ. ಅಬ್ಬಬ್ಬಬ್ಬಬ್ಬಾ, ಎಂಥ ಸಾಮರ್ಥ್ಯ! ವಿಧಿಯ ಆಟ ಯಾರನ್ನೂ ಬಿಡೋದಿಲ್ಲ. ಗಿರೀಶನ 2 ಅಣ್ಣಂದಿರು, ಅಕ್ಕಂದಿರು, ಮಡದಿ ಎಲ್ಲರೂ ಒಬ್ಬೊಬ್ಬರಾಗಿ ತೀರಿ ಹೋದರು. ಅಪರಾಧಿ ಪ್ರಜ್ಞೆ ಆತನನ್ನು ಸುಡುವುದಕ್ಕೆ ಆರಂಭಿಸಿತು. ಅದಕ್ಕೆ ಉನ್ನತ ಸಾಹಿತ್ಯ ರಚಿಸಿದ. ಅಭಿನಯದಲ್ಲಿ ತನ್ನನ್ನು ತೊಡಗಿಸಿದ. ಕುಡಿತದ ಚಟಕ್ಕೆ ಬಿದ್ದು ತನ್ನ ದುಃಖಗಳನ್ನು ನುಂಗಿಕೊಂಡು ಬಾಳಲು ಮುಂದಾದ.
ಜೀವನ ಮರಣ ಪ್ರಶ್ನೆಗಳು ಅವನನ್ನು ಕಾಡತೊಡಗಿದವು. ಬ್ರಾಹ್ಮ ಸಮಾಜಕ್ಕೆ ಹೋಗುತ್ತಿದ್ದ. ನಂತರ ಕಾಳಿ ಮಾತೆಯಲ್ಲೂ ಭಕ್ತಿಯನ್ನು ತರಲು ಪ್ರಯತ್ನಿಸಿದ. ಒಮ್ಮೆ ಕಾಲರಾರೋಗ್ಯಕ್ಕೆ ತುತ್ತಾಗಿ ಸಾವಿನ ದವಡೆಯಲ್ಲಿ ಸಿಲುಕಿದ್ದಾಗ ಕನಸಿನಲ್ಲಿ ಸ್ತ್ರೀಯೊಬ್ಬಳು ದೇವತೆಯಂತೆ ಬಂದು ಜಗನ್ನಾಥನ ಮಹಾಪ್ರಸಾದವನ್ನು ಕೊಟ್ಟು ಬದುಕಿಸಿದಳು. ಜಯರಾಮ್ ಬಾಟಿಗೆ ಶಾರದಾ ಮಾತೆಯ ದರ್ಶನ ಪಡೆಯಲು ಹೋದಾಗ ನನ್ನ ಪ್ರಾಣ ಉಳಿಸಿದ ದೇವತೆ ನೀವೇ ಎಂದು ಆನಂದ ವ್ಯಕ್ತಪಡಿಸಿದ್ದ. ಎರಡನೇ ಬಾರಿ ಶ್ರೀರಾಮಕೃಷ್ಣರನ್ನು ಭೇಟಿಯಾದಾಗ ಅವರು ಹೇಳುವ ಕಥೆಗಳನ್ನು ಆಲಿಸಿ ಮಗುವಿನ ಸರಳತೆಯನ್ನು ಕುತೂಹಲವನ್ನು ಬೆಳೆಸಿಕೊಂಡ. ನಡೀರಿ ನಡೀರಿ, ಅವನ ವಿಚಾರ ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ. ಈ ದೇವರು ಧರ್ಮದ ಬಗ್ಗೆ ಸಾಕಷ್ಟು ತಲೆ ಕಡಿಸಿಕೊಂಡದ್ದಾಯಿತು. ಇದರ ಬಗ್ಗೆ ಬಹಳಷ್ಟು ಜನರನ್ನು ವಾದದಲ್ಲಿ ಸೋಲಿಸಿದ್ದೇನೆ. ದುರ್ಬಲ ಮನಸ್ಸಿನ ಜನರು, ಪೂಜಾರಿಗಳು ಬೇರೆ ಜನರನ್ನೆಲ್ಲ ಹೆದರಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋದು ಬಿಟ್ಟರೆ ಬೇರೇನಿಲ್ಲ. ವಾದ ಮಾಡಿ ಪ್ರಯೋಜನ ಇಲ್ಲ. ನನಗೆ ಸತ್ಯ ಬೇಕು, ಸತ್ಯ. ಯಾರು ಸತ್ಯ ಏನೆಂದು ತೋರಿಸಿಕೊಡುವವರು? ಮಹಾಶಯರೇ, ಇದೋ ಈ ಪತ್ರಿಕೆಯಲ್ಲಿ ಏನೋ ಸುದ್ದಿ ಇದೆ ನೋಡಿ. ಯಾವ ಪತ್ರಿಕೆ? ಏನಿದೆ ಅದರಲ್ಲಿ? ಇಂಡಿಯನ್ ಮಿರರ್, ಬ್ರಾಹ್ಮ ಸಮಾಜದವರ ಪತ್ರಿಕೆ. ಓ, ಇಂಡಿಯನ್ ಮಿರರೇ, ಗೊತ್ತಿದೆ. ಅದರಲ್ಲಿ ಅಂಥದ್ದೇನು ವಿಶೇಷ ಸುದ್ದಿ? ಕೇಶವ ಚಂದ್ರಸೇನರು ಬರೆದಿದ್ದಾರೆ. ದಕ್ಷಿಣೇಶ್ವರದಲ್ಲಿ ಯಾರೊಬ್ಬರು ಪರಮಹಂಸರು ಇದ್ದಾರಂತೆ. ಅವರು ಮಹಾತ್ಮರಂತೆ, ಅದ್ಭುತ ವ್ಯಕ್ತಿಯಂತೆ, ಮಾತುಗಳು ಅದ್ಭುತವಂತೆ. ಕೇಶವಸೇನರು ಅವರ ಅನುಯಾಯಿಗಳೊಟ್ಟಿಗೆ ಪರಮಹಂಸರನ್ನು ನೋಡಲು ಹೋಗುತ್ತಾರಂತೆ. ಏನು, ಪರಮಹಂಸರೇ ದಕ್ಷಿಣೇಶ್ವರದಲ್ಲೇ? ಆ ಬ್ರಾಹ್ಮ ಸಮಾಜದವರಿಗೆ ಬೇರೆ ಕೆಲಸ ಇಲ್ಲ. ದೇವರು ನಿರಾಕಾರ ಅನ್ನೋರು, ಆಮೇಲೆ ದೇವರು ಹರಿ, ತಾಯಿಯೇ ದೇವರು ಅಂದರು. ಹೋಗಯ್ಯ ಹೋಗು, ಇದಕ್ಕೆಲ್ಲ ಮೋಸ ಹೋಗುವವನು ನಾನಲ್ಲ. ಆ ಪರಮಹಂಸರು ಅವರಿಗೆ ಇರಲಿ. ಏನೋ ಅಲ್ಪ ಬುದ್ಧಿಗೆ ಇದು ಸುದ್ದಿ ವಿಶೇಷ ಎನಿಸಿತು. ಅದನ್ನು ನಿಮಗೆ ಹೇಳಿದೆ. ನಿಮಗೆ ಗೊತ್ತಿರುವಷ್ಟು ನನಗೆಲ್ಲಿ ಗೊತ್ತಿದೆ? ಪರಮಹಂಸರಂತೆ ಪರಮಹಂಸ. ಛೇ, ಒಬ್ಬ ಮನುಷ್ಯನನ್ನು ಅಟ್ಟದ ಮೇಲೆ ಕೂರಿಸೋದು, ಅವನೇ ಗುರು, ಸಾಕ್ಷಾತ್ ದೇವರಂತೆ ಕೈ ಮುಗಿಯೋದು. ಆ ಗುರು ಎಂಬ ಮನುಷ್ಯನ ಮುಂದೆ ಕೂತು ಹೇಳಬೇಕಂತೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರು ಎನ್ನಮ್ಮ. ಛೀ, ಅಸಹ್ಯ, ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ಮತ್ತೇನು ಬಂದೆ? ಮಹಾಶಯರೇ, ಆ ಪರಮಹಂಸರು ಏನು ಬೋಸ್ಪಾರಲೇನಿನಲ್ಲಿ ದೀನನಾಥ ಬಸವನಿಗೆ ಬಂದಿದ್ದಾರಂತೆ. ಹೌದಾ? ದೀನನಾಥ್ ಮನೆಗೆ? ಹೌದು, ನೋಡಿ ಬರ್ತೀರಾ? ಪರಮಹಂಸ ಗಿರಮಹಂಸ ನನ್ನೆಲ್ಲ ವಿಶ್ವಾಸವಿಲ್ಲ ಅಂತ ಹೇಳಿದೆವಲ್ಲ ಆಗ್ಲೇ. ಶ್ರದ್ಧೆನೂ ಇಲ್ಲ. ಆದರೆ ನೀನು ಹೇಳಿದ ಮೇಲೆ ಸ್ವಲ್ಪ ಕುತೂಹಲ ಅಷ್ಟೇ. ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಹೋಗ್ಬೇಕಷ್ಟೆ. ಕರೆದೇ ಹೋಗೋದು ಸರಿಯೇ? ಊಟಕ್ಕೇನು ಹೋಗ್ತಿಲ್ವಲ್ಲ? ಇಣುಕಿ ನೋಡಿ ಬಂದು ಬಿಡ್ತೇನೆ. ಎಲ್ಲಿ ನನ್ನ ಶಾಲ್ತಾ? ಪರಮಹಂಸರನ್ನು ನೋಡಕ್ಕೆ ಹೋಗಿದ್ದೆ. ಎಂತ ನಾಟಕ! ಛೀ, ಎಲ್ಲ ಕಡೆ ಕತ್ಲು. ನನ್ನ ನೆರಳೇ ನನಗೆ ಕಾಣಿಸೋಲ್ಲ. ಅಂತ ಕತ್ತಲಿನಲ್ಲಿ ಕೂತಿದ್ದ ಒಬ್ಬ ಮಹಾನುಭಾವ. ಅವರ ಭಕ್ತರೆಂಬವರು ಹರಿಬೋಲ್ ಭಜನೆ ಹಾಡಿ ಮುಗಿಸಿದ್ದರು. ಯಾವ ನಶೆಯಲ್ಲಿದ್ದರೋ ಆ ಮಹಾನುಭಾವ. ನನ್ನಕ್ಕಿಂತ ಜಾಸ್ತಿ ನಶೆಯಲ್ಲಿದ್ದರೋ ಏನೋ. ಇದ್ದಕ್ಕಿಂತ ಕಣ್ತಿರೋದು ಸಂಜೆ ಐತೆ ಹೇಳಿ ಅಂದ್ರು. ಎಂತ ನಾಟಕ, ಭಾರಿ ನಾಟಕ ನಾನು ಬರೆಸ್ತೇನೆ ನೋಡಿ. ಏನ್ರಯ್ಯ, ನಾಟಕ ಬರೆಯೋಕೆ ಸಿದ್ಧರಾಗಿದ್ದೀರಾ? ಸಿದ್ಧವಾಗಿದ್ದೇವೆ ಮಹಾಶಯರೇ. ನೀನು ಏನನ್ನು ಬರೆದುಕೊಡುತ್ತಿದ್ದೆ? ನಾನು ಚೈತನ್ಯ ಗೌರಾಂಗ ಬರಿತಾ ಇದ್ದೇನೆ. ನಾನು ಮೀರ್ ಕಾಸಿಂ. ನೀನು ಏನನ್ನು ಬರ್ತಿದ್ದಿ? ನನಗೆ ಚಂದೋ ಬರೆಸ್ತಿದ್ರಿ ಮಹಾಶಯರೇ. ಮೂವರು ಬರಲಿಕ್ಕೆ ಶುರು ಮಾಡಿ. ಗೌರಂಗ ಹೇಳುತ್ತಾನೆ, ಹೇಳಿ ಏನು ಮಾಡಲಿ? ನನಗಿನ್ನೂ ಕೃಷ್ಣ ಭಕ್ತಿ ದೊರೆತಿಲ್ಲವಲ್ಲ. ಜನ್ಮ ವೃತ ಕಳೆದು ಹೋಗುತ್ತಿದ್ದೀಯಲ್ಲ. ಮಹಾತ್ಮರೇ ಹೇಳಿ, ಕೃಷ್ಣ ಎಲ್ಲಿದ್ದಾನೆ? ಎಲ್ಲಿ ದೊರೆಯುತ್ತಾನೆ? ನಿಮ್ಮ ಪಾದಧೂಳಿಯನ್ನು ನನಗೆ ಅನುಗ್ರಹಿಸಿ ವನಮಾಲಿ ದೊರೆಯುವ ಹಾಗೆ ಹರಸಿ. ಮೀರ್ ಕಾಸಿಂ ಮುಂದುವರಿಸು. ಬೊಕ್ಕಸ ಬರಿದಾಗಿದೆ.
ಇಂಗ್ಲಿಷ್ ಕಂಪನಿ ಮತ್ತು ಪ್ರತಿಯೊಬ್ಬ ಆಂಗ್ಲ ಮನುಷ್ಯ ತೆರಿಗೆ ಸಂಗ್ರಹಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ. ಪ್ರತಿ ಜಮೀನ್ದಾರನು ಆದೇಶವನ್ನು ಉಲ್ಲಂಘಿಸುತ್ತಿದ್ದಾನೆ. ಆದಾಯ ಬರುವಂಥ ಜಿಲ್ಲೆಗಳನ್ನು ಇಂಗ್ಲಿಷರು ಕಬಳಿಸಿದ್ದಾರೆ. ಅವರ ದಾಳಿಯಿಂದ ತಪ್ಪಲು ಜಮೀನ್ದಾರರು ಲಂಚ ಕೊಡುತ್ತಿದ್ದಾರೆ. ಅವರ ದಬ್ಬಾಳಿಕೆಯಲ್ಲಿ ದೇಶ ಕುಸಿಯುತ್ತಿದೆ. ಚಂದೋ ನಾಟಕಕ್ಕೆ ಬರೆ, ಕೊಲ್ಲುವನಿಗೆ ಅಳುಕೆ ಇಲ್ಲ. ಯಾರ ಹಣವನ್ನು ಹೆಂಡಂದಿರನ್ನು ದೋಚುತ್ತಾರೋ ಏನೋ. ಸಿರಿವಂತರು ನಡುಗುತ್ತಿದ್ದಾರೆ, ಬಡವರು ಛಿದ್ರ. ಕೊಲೆಗಡುಕನ ಕತ್ತಿ ಎಲ್ಲೆಲ್ಲೂ ತೂಗಾಡುತ್ತಿದೆ. ಮಹಾಶಯರೇ, ಒಂದ್ ನಿಮಿಷ. ಆ ಸಾಲನ್ನು ಇನ್ನೊಂದು ಸಲ ಹೇಳಿ. ಕೊಲೆಗಡುಕ. ಏನಯ್ಯ, ನನ್ನ ನಾಟಕ ಬರೆಯೋದಂದ್ರೆ ಪ್ರೈಮರಿ ಶಾಲೆಯ ಮಕ್ಕಳು ಡಿಕ್ಟೇಷನ್ ಬರದೆ ಹಾಗೆ ಅಂದುಕೊಂಡೆಯಾ? ಮಧ್ಯ ಮಾತಾಡಿ ನನ್ನ ಮೂಡೆಲ್ಲ ಹಾಳಾಗೋಗಿ. ನಿಮ್ಮಂಥವ್ರನ್ನು ಇಟ್ಟುಕೊಂಡು ಹೇಗೆ ನನ್ನ ನಾಟಕಗಳನ್ನು ಬರೆಯಲು ಗೊತ್ತಾಗಿಲ್ಲ ಅಂದ್ರೆ ಆ ಸ್ಥಳದಲ್ಲಿ ಒಂದು ಚುಕ್ಕೆ ಇಟ್ಟು ಮತ್ತೆ ಬರೆದರಾಯ್ತು. ಕ್ಷಮಿಸಿ, ಇನ್ನೊಂದು ಸಲ ತಪ್ಪಾಗದು. ಇವರಿಗೆಲ್ಲ ನಾಟಕದ ಮಹತ್ವ ಎಲ್ಲಿ ಅರ್ಥ ಆಗತ್ತೆ? ಇದೆಲ್ಲ ಇವರಿಗೆ ಕತೆ, ಮನೋರಂಜನೆ. ಆದರೆ ನನಗೆ ಜ್ಞಾನದ ಸಾಗರದಲ್ಲಿ ಈಜಿದ ಅನುಭವ. ಬ್ರಿಟಿಷರ ಬೂಟು ನೆಕ್ಕುವ ನಮ್ಮ ಸಾಹುಕಾರರಿಗೆ, ಅಧಿಕಾರಿಗಳಿಗೆ ನಾಟಕ ಅನ್ನೋದು ವಿಲಾಸ ಜೀವನದ ಒಂದು ಭಾಗವಾಗಿದೆ. ಇವರು ನನ್ನ ನಾಟಕ ನೋಡದಿದ್ರೆ ಚಿಂತೆ ಇಲ್ಲ, ಅಸ್ಪೃಶ್ಯ. ಗಿರೀಶ ಘೋಷರಿಗೆ ನಮಸ್ಕಾರ. ನಮಸ್ಕಾರ. ನನ್ನಿಂದ ಏನಾಗಬೇಕು ಹೇಳಿ? ಮಹಾಶಯರೇ, ಪರಮಹಂಸರು ನಿಮ್ಮ ಚೈತನ್ಯ ಲೀಲೆ ನಾಟಕ ನೋಡೋಕ್ಕೆ ಬಂದಿದ್ದಾರೆ. ನೀವು ಅವರಿಗೊಂದು ಫ್ರೀ ಪಾಸ್ ಕೊಡೋದಾದರೆ ಬಹಳ ಸಂತೋಷ. ಇದರಲ್ಲಿ ಬಲವಂತವೇನಿಲ್ಲ. ಕೊಡೋಕ್ಕಾಗದಿದ್ದರೆ ನಾವು ಟಿಕೆಟ್ ತೆಗೆದುಕೊಳ್ಳುತ್ತೇವೆ. ಏನು, ಪರಮಹಂಸರೇ? ಆಯಿತು, ಅವರು ಟಿಕೆಟ್ ತಗೋಬೇಕಾಗಿಲ್ಲ, ಬಾಕಿಯವರು ತಗೊಳ್ಬೇಕು. ಆಗಲಿ ಸ್ವಾಮಿ, ನಿಮ್ಮ ಉಪಕಾರಕ್ಕೆ ತುಂಬ ಧನ್ಯವಾದಗಳು. ಬನ್ನಿ ಮಹಾಶಯರೇ, ನಿಮಗೆ ಬಾಕ್ಸಿನಲ್ಲಿ ಒಂದು ಜಾಗ ಮಾಡಿಕೊಡುತ್ತೇನೆ. ನೋಡು, ಬೀಸಣಿಗೆ ತಗೊಂಬ. ಇವರಿಗೆ ಇಲ್ಲಿ ನಿಂತು ಗಾಳಿ ಬೀಸುತ್ತಿದ್ದರು. ಸರಿಯಾಗಿ ನೋಡಿಕೊ. ನನಗೆ ಸ್ವಲ್ಪ ಹುಷಾರಿಲ್ಲ, ನಾನು ಮನೆಗೆ ಹೊರಟೆ. ಈ ಜಾಗ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಬಂದದ್ದು ಒಳ್ಳೆಯದೇ ಆಯಿತು. ತುಂಬ ಜನರೊಟ್ಟಿಗೆ ನೋಡಿದರೆ ಭಾವನೆಗಳ ನಡುವೆ ಭಗವಂತನ ಸಾನ್ನಿಧ್ಯದಲ್ಲಿ ಇರುವ ಹಾಗೆ. ಎಲ್ಲವೂ ಭಗವಂತನೇ. ಅದು ನಿಜ. ಈ ಸೀಟಿಗೆ ಎಷ್ಟು ರೂಪಾಯಿ? ನಿಮಗೆ ಅಂತ ಗಿರೀಶ ಹಣ ತಗೊಂಡಿಲ್ಲ. ನೀವು ಬಂದಿರುವುದು ಅವನಿಗೆ ಬಹಳ ಸಂತೋಷವಾಗಿದೆ. ಎಲ್ಲವೂ ಜಗನ್ಮಾತೆಯ ಮಹಿಮೆ. ಕೃಷ್ಣನೆಲ್ಲಿ ಕಾಣಬಲ್ಲ? ಶೂನ್ಯವಾಯಿತು ಬೃಂದಾವನದಿ ನಿಕುಂಜ ಕಾನನ. ತಂದು ಕೊಡಿರೆ ಓ ಸಖಿಯರೆ ನನಗೆ ನನ್ನ ನಲ್ಲನ. ಈ ರಾಧೆಗೆ ಅವನಿಲ್ಲದೆ ಬೇರೆ ಇಲ್ಲ ಜೀವನ. ಏನ್ ಮಾಡ್ಲಿ ನನಗಿನ್ನೂ ಕೃಷ್ಣ ದೊರೆತಿಲ್ಲವಲ್ಲ. ನನ್ನ ಜನ್ಮ ವೃತ ಕಳೆದು ಹೋಗುತ್ತಿದೆಯಲ್ಲ. ಮಹಾತ್ಮರೇ ಹೇಳಿ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ಎಲ್ಲಿ ದೊರೆಯುತ್ತಾನೆ? ನಿಮ್ಮ ಪಾದಧೂಳಿಯನ್ನು ನನಗೆ ಅನುಗ್ರಹಿಸಿ ಆಶೀರ್ವಾದ ಮಾಡಿ. ವನಮಾಲಿ ನನಗೆ ದೊರೆಯುವ ಹಾಗೆ ಹರಸಿ. ಆಹಾ ಆಹಾ, ಏನು ಸುಂದರ! ಓ, ಇದೇನಾಗುತ್ತಿದೆ ನನಗೆ? ನನ್ನನ್ನು ಆಚೆಯ ದಡಕ್ಕೆ ಏನೋ ಸೆಳೆಯುತ್ತಿದೆಯಲ್ಲ. ಕೃಷ್ಣ ಕೃಷ್ಣ, ಏನೋ ನಿನ್ನ ಮಹಿಮೆ. ಕೃಷ್ಣ ಕೃಷ್ಣ, ನನ್ನ ಪ್ರಾಣ ಆ ತೀರದೆಡೆಗೆ ಧಾವಿಸುತ್ತಿದೆ. ಆ ಅಖಂಡ ಸಾಗರಕ್ಕೆ ಧುಮುಕಿ ಬಿಡುವಂತೆ ನನ್ನ ಜೀವವನ್ನು ಸೆಳೆಯುತ್ತಿದೆಯಲ್ಲ. ಏನು ನಿರುಪಮ ಸೊಬಗು
ಗಿರೀಶ ಘೋಷರಿಗೆ. ನಮಸ್ಕಾರ ಸ್ವಾಮಿ. ಗಿರೀಶ ಘೋಷರೇ, ಎಂಥ ಪವಾಡ ಮಾಡಿಬಿಟ್ರಿ. ಈ ನಿಮ್ಮ ನಾಟಕ ಚೈತನ್ಯ ಲೀಲೆ ಪರಮಾದ್ಭುತವಾಗಿದೆ. ಎಷ್ಟು ಸಲ ನೋಡಿದ್ರೂ ಮತ್ತೆ ಮತ್ತೆ ನೋಡ್ಬೇಕೆನಿಸುತ್ತದೆ. ಆ ಸಂಭಾಷಣೆ, ಆ ಅಭಿನಯ, ಆ ಸಂಗೀತ ಪ್ರತಿಯೊಂದು ಒಂದನ್ನೊಂದು ಮೀರಿಸುತ್ತದೆ. ಇಂತಹ ನಾಟಕ ಸೃಷ್ಟಿ ಮಾಡಬೇಕಾದ್ರೆ ನೀವೊಬ್ಬ ಮಹಾತ್ಮರೇ ಇರಬೇಕು ಸ್ವಾಮಿ. ನೋಡಿ, ನಾಟಕದ ಬಗ್ಗೆ ಏನು ಬೇಕಾದರೂ ಹೇಳಿ, ಎಷ್ಟು ಬೇಕಾದರೂ ಹೊಗಳಿ, ಆದರೆ ನನ್ನನ್ನು ಮಾತ್ರ ಮಹಾತ್ಮ ಗೀತ್ಮ ಅಂತ ಏನೇನೋ ಅನ್ನಬೇಡಿ. ಹಾಗೆಲ್ಲ ಅಂದರೆ ನಾನು ಬೇರೆನೇ ಮನುಷ್ಯ ಆಗ್ತೇನೆ. ಹುಷಾರ್. ಏನೋ ಸ್ವಾಮಿ, ನನಗನ್ನಿಸಿದ್ದನ್ನು ಹೇಳಿದೆ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಬಿಡಿ, ಹೇಳಲ್ಲ. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಒಂದು ಚಿಂತೆ ನನ್ನ ತಲೆಯನ್ನು ಕಾಡುತ್ತಿದ್ದೆ. ಇದಕ್ಕೆ ಕಾರಣ ಆ ಪರಮಹಂಸರು ತನ್ನ ಭಕ್ತರೊಂದಿಗೆ ನಾಟಕ ನೋಡಲು ಬಂದದ್ದು. ಆಶ್ಚರ್ಯವೇನಿಲ್ಲ, ನಾವು ನಾಟಕ ಮಾಡ್ತೀವಿ ಅಂದದ್ದಕ್ಕೆ ಬರಬೇಕು ಹಾಗೇನಿಲ್ವಲ್ಲ. ಬಂದರು, ನೋಡಿದರು. ಅವರಿಗೂ ತಮ್ಮದೇ ಆದ ಇಷ್ಟಾನಿಷ್ಟಗಳಿರುತ್ತವೆ, ಬೇಕು ಬೇಡಗಳಿರುತ್ತವೆ. ಹೌದು, ವಿದ್ಯಾವಂತರು ಬುದ್ಧಿವಂತರೆನಿಸಿಕೊಂಡವರು ನಮ್ಮ ನಾಟಕ ನೋಡಲು ಯಾವತ್ತೂ ಬರೋಲ್ಲ. ಬ್ರಿಟಿಷರ ಗುಲಾಮರಾಗಿ ಬಿಟ್ಟಿದ್ದಾರೆ, ಅವರ ಆಧಿಪತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಬಿಳಿ ದೇವತೆಗಳ ಆರಾಧಕರಾಗಿರುವವರಿಗೆ ಏನೂ ತೋಚುತ್ತಿಲ್ಲ. ಬಿಳಿಯರು ಹೇಳಿದ್ದಕ್ಕೆಲ್ಲ ಹೌದು ಎನ್ನುವರು. ಇಂಥವರಿಗೆ ನಮ್ಮ ನಾಟಕ ಯಾಕೆ ಬೇಕು? ಹೌದು, ದೊಡ್ಡ ಮನುಷ್ಯರು, ಉನ್ನತ ಚಿಂತನೆಯುಳ್ಳವರು, ಸಮಾಜೋದ್ಧಾರಕರು. ನಮ್ಮ ನಾಟಕ ನಟ ನಟಿಯರೆಂದರೆ ತಾತ್ಸರ, ಅಸಹ್ಯ. ನಮ್ಮ ನಾಟಕ ಅಂದರೆ ಇವರಿಗೆ ಮೈಲಿಗೆ. ನನ್ನ ತಲೆ ತಿನ್ನುತ್ತಿರುವುದು ಏನು ಎಂದು ನಿಮಗೆ ಅರ್ಥವಾಗಿರ್ಬೋದು. ಶ್ರೀರಾಮಕೃಷ್ಣರು ನಾಟಕ ನೋಡಲು ಬಂದದ್ದು ಯಾಕೆ? ಇದನ್ನೇ ಯೋಚಿಸಿ ಯೋಚಿಸಿ ನನ್ನ ತಲೆ 1000 ಹೋಳಾಗಿ ಹೋಗಿದೆ. ಒಬ್ಬನನ್ನು ಕತ್ತಲೆ ಕೋಣೆಯಲ್ಲಿ ಹಾಕಿ ಅನ್ನ ನೀರು ಕೊಡದೆ ಸತಾಯಿಸೋ ಹಾಗೆ ಇಂದಿನ ನೆನಪುಗಳು ನನ್ನ ಗರಗಸದ ಹಾಗೆ ಕೊಯ್ಯುತ್ತಿದೆ. ಶ್ರೀರಾಮಕೃಷ್ಣರು ಬಲರಾಮ್ ಬೋಸ್ ಮನೆಗೆ ಹೋಗ್ತಾ ಇದ್ದಾರೆ. ಮೊದಲ ಸಲ ಅವರೆಡೆಗೆ ಆಕರ್ಷಣೆ ಹೊಂದುತ್ತಿದ್ದೇನೆ. ನಿಜಕ್ಕೂ ಈ ಪರಮಹಂಸರು ನನ್ನ ಅಂತರಾಳಕ್ಕೆ ಒಂದು ಬಲವಾದ ಗಾಳ ಹಾಕಿದ್ದಾರೆ. ಪರಮಹಂಸರೇ, ನಿಮಗೆ ಗಿರೀಶ ಬೈದ ಸುದ್ದಿ ಊರೆಲ್ಲ ಹರಡಿದೆ. ಏನು ಮಾಡೋದು? ಏನಪ್ಪ, ಏನಾಯಿತು? ನನ್ನನ್ನು ಅನ್ಯಾಯವಾಗಿ ಬೈದು ಬಿಟ್ಟ ಅಷ್ಟೇ ಅಲ್ಲ? ನೀವು ಅದನ್ನು ಸಹಿಸ್ಕೊಳ್ಳೇಬೇಕು. ಇನ್ನು ಯಾವತ್ತಾದರೂ ನನ್ನನ್ನು ಹೊಡೆದ ಅಂದುಕು, ಆಗ ಅದನ್ನು ನೀವು ಸಹಿಸಬೇಕು. ಕೃಷ್ಣ ಕಾಳಿಯ ಮರ್ದನ ಮಾಡುವಾಗ ಕಾಳಿಂಗ ಸರ್ಪ ಹೇಳ್ತು, ಹೇ ಭಗವಂತ, ನೀನು ನನಗೆ ವಿಷವನ್ನೇ ಕೊಟ್ಟಿದ್ದೀಯಾ, ನಿನಗೆ ನಾನು ಅಮೃತವನ್ನು ಎಲ್ಲಿಂದ ತರಲಿ? ಗಿರೀಶ ಕೂಡ ತನ್ನಲ್ಲಿ ಏನಿದೆಯೋ ಅದರಿಂದಲೇ ನಿಮ್ಮನ್ನು ಪೂಜೆ ಮಾಡಿದ್ದಾನೆ. ಸದ್ಯ ಲಾಟು, ನೀನೇನಾದರೂ ಹೊಡೆದು ಬಿಟ್ಟಿದ್ರೆ ಅನಾಹುತವಾಗುತ್ತಿತ್ತು. ಗಿರೀಶ ನನ್ನನ್ನು ಬೈಯುವುದು ನಿಲ್ಲಿಸಿದ ಮೇಲೆ ನನ್ನ ಕಾಲಿಗೆರಗಿ ಪಾದಧೂಳಿಯನ್ನು ತೆಗೆದುಕೊಂಡಿದ್ದನ್ನು ಕಂಡೇ ಅಲ್ಲ. ಎಂತಹ ಶ್ರದ್ಧೆ ನೋಡುವ ಒಂದು. ನನ್ನನ್ನು ಗಿರೀಶನ ಮನೆಗೆ ಕರೆದುಕೊಂಡು ಹೋಗು. ಗಿರೀಶ್, ಎಂತಹ ಕೆಲಸ ಮಾಡಿಬಿಟ್ರಿ. ನಿನ್ನೆ ಸಂಜೆ ರಾಮಕೃಷ್ಣರು ಥಿಯೇಟರಿಗೆ ಬಂದಾಗ ನೀವು ಕುಡಿದ ಅಮಲಿನಲ್ಲಿ ಅವರಿಗೆ ಬಾಯಿಗೆ ಬಂದಾಗೆ ಬೈದಿರಲ್ಲ. ವಾದ ಎಲ್ಲಿ ಶುರುವಾಯಿತು ಗೊತ್ತೇ? ನೀವು ಹೇಳಿದ್ದೀರಿ, ಠಾಕೂರ್, ಈ ಜನ್ಮದಲ್ಲಿ ನಾನು ಭಕ್ತಿಯಿಂದ ನಿಮಗೆ ಸೇವೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ನನ್ನ ಮಗನಾಗಿ ಹುಟ್ಟಿ ನನ್ನ ಜನ್ಮ ಸಾರ್ಥಕ ಮಾಡಬೇಕು ಅಂತ. ಅದಕ್ಕೆ ಪರಮಹಂಸರು ಹೇಳಿದರು, ಸ್ವಾಮಿ, ಈ ಜನ್ಮದಲ್ಲಂತೂ ನಿಮ್ಮ ಸೇವೆ ಮಾಡಲು ಆಗೋಲ್ಲ. ನೀವೇನಾದರೂ ನನ್ನ ಮಗನಾಗಿ ಹುಟ್ಟಿದರೆ ಸೇವೆ ಮಾಡಬಹುದು. ನನ್ನ ಆಸೆಯನ್ನು ಈಡೇರಿಸುವೆಯಾ? ಭರವಸೆ ಕೊಡು. ಛೇ, ಏನು ಮಾತನಾಡುತ್ತಿದ್ದೀಯ ನೀನು? ನನ್ನ ತಂದೆಯವರು ಸದಾಚಾರವಂತರಾದ ಸಾತ್ವಿಕ ವ್ಯಕ್ತಿಯಾಗಿದ್ದರು. ನಾನು ಹೇಗೆ ನಿನ್ನ ಮಗನಾಗಿ ಹುಟ್ಟಲಿ? ನಾನು ನಿನ್ನ ಗುರುವಾದೆನು, ಇಷ್ಟ ದೈವನಾದೆನು. ನಿಮ್ಮ ಬಾಯಿಂದ ಬೈಗಳವೇ ಬೈಗಳ. ಆದರೂ ಪರಮ ಪವಿತ್ರ ಮೂರ್ತಿಯಾದ ಪರಮಹಂಸರು ಶಾಂತವಾಗಿದ್ದರು. ಅವರ ಶಿಷ್ಯ ಲಾಟು ನಿಮಗೆ ಹೊಡೆಯುವುದಕ್ಕೂ ಬಂದಾಗಲೂ ತಡೆದವರು ಯಾರು ಗೊತ್ತೇ ಗಿರೀಶ್ ಘೋಷ್?
ಪರಮಹಂಸರು. ಒಂದಿಷ್ಟು ತುಟಿ ಬಿಚ್ಚದೆ ನೀವು ಬೈದದನ್ನೆಲ್ಲ ಸಹಿಸಿಕೊಂಡು ಹೋಗ್ಬಿಟ್ರು. ನಿಮಗೆ ಏನು ಅನಿಸ್ಲೇ ಇಲ್ವಲ್ಲ? ಅಂಥದ್ದನ್ನೆಲ್ಲ ಮಾತಾಡೋಕೆ ನಿಮಗೆ ಹೇಗೆ ಮನಸ್ಸು ಬಂತು? ಹೇಳಿ ಗಿರೀಶ್, ಹೇಳಿ. ಅಂತಹ ಮಹಾನುಭಾವರು ನಿಮ್ಮ ಬಳಿ ಇನ್ನು ಬರುತ್ತಾರೆಯೇ? ನೀನು ಊಟ ಮಾಡಿಲ್ಲವಲ್ಲ ಗಿರೀಶ, ಈಗ ಮಾಡು. ಇದು ನಿಜವೇ ಅಥವಾ ಕನಸೆ? ಇವರ ಮುಂದೆ ಬಂದು ನಿಂತಾಗ ಪುಟ್ಟ ಶಿಶುವಿನಂತೆ ಭಾಸವಾಗುತ್ತಿದೆ ಅಲ್ಲ. ನಾನು ಬೈದ ಅಪವಿತ್ರ ತುಟಿಗಳಿಗೆ ತುತ್ತಿಟ್ಟರಲ್ಲ. ಒಂದೊಂದು ತುತ್ತು ನನ್ನ ತಾಯಿಯ ಅಮೃತದೊಡುಗೆ ಸವಿಯಿತ್ತಲ್ಲ. ಇಂಥ ಅಮೃತದಗಳಿಗೆ ಮತ್ತೆಂದು ಸಿಕ್ಕಿಯಿತು? ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಿನಗೆ ಶ್ರದ್ಧೆ ಇದೆ, ಅದನ್ನು ಅನುಸರಿಸು. ಬೇಕಾದ್ದು ಆಗಲಿ, ನನ್ನ ವಂಶದಲ್ಲಿ ಇಂತಹ ಕ್ರಿಮಿಯೇ ಬೇಡ. ಹಗ್ಗದಿಂದ ಕಟ್ಟಿ ಕ್ರೂರ ಜಲಚರಗಳು ಇರುವ ಸಮುದ್ರದ ಆಳದಲ್ಲಿ ಮುಳುಗಿಸಿಬಿಟ್ಟೆ. ಅರಮನೆಗೆ ಬಂದು ಪುತ್ರ ವಾತ್ಸಲ್ಯದಿಂದ ಅಳುತ್ತಾ ತಿರುಗಿ ನೋಡಿದರೆ ಆ ನಾರಾಯಣನಿಗಿಂತ ಮೊದಲೇ ಈ ಪ್ರಹ್ಲಾದ ಪ್ರತ್ಯಕ್ಷನಾದ. ಇನ್ನು ಏನು ಮಾಡಲಿ ಎಂದು ಯೋಚಿಸಿ ಆತನ ತಾಯಿಯ ಕೈಯಿಂದಲೇ ಘೋರ ಸರ್ಪಗಳ ವಿಷವನ್ನು ಕುಡಿಸಿದೆ. ಅದನ್ನು ಜೀರ್ಣ ಮಾಡಿಕೊಂಡು ಬಿಟ್ಟನಲ್ಲ. ನಾರಾಯಣ, ಹರಿ, ಭಗವಂತ ಒಂದೇ ರಾಗ. ಆ ಮಾಯಾವಿ ನನ್ನ ಮಗನ ಬುದ್ಧಿಯನ್ನು ಕೆಡಿಸಿಬಿಟ್ಟಿದ್ದಾನೆ. ಇರಲಿ ಇರಲಿ, ಆ ಮಾಯಾವಿಗೂ ಬುದ್ಧಿ ಕಲಿಸುತ್ತೇನೆ. 3 ಲೋಕದಲ್ಲಿಯೂ ನಾರಾಯಣ ಎಂಬ ಶಬ್ದವೇ ಇರಕೂಡದು. ಏ ಪ್ರಹ್ಲಾದ, ಬಾರೋ ಇಲ್ಲಿ. ತಂದೆ, ನಿಮಗೆ ನಮಸ್ಕರಿಸುತ್ತಿದ್ದೇನೆ. ನಿನ್ನ ನಮಸ್ಕಾರ ಪುರಸ್ಕಾರ ಆಮೇಲಾಗಲಿ. ಈ ದಾನವ ಚಕ್ರವರ್ತಿಯ ಮಗನಾಗಿ ನಮ್ಮ ವಂಶದ ಹೆಸರನ್ನು ಉಳಿಸುವಂತವನಾಗು. ಆ ಮಾಯಾವಿಯನ್ನು ಮನದಿಂದ ಕಿತ್ತೆಸೆ. ತಂದೆ, ಆಧಾರವಿಲ್ಲದೆ ಭೂಮಿ ನಿಂತಿದೆಯೇ? ಪಂಚಭೂತಗಳಿಲ್ಲದ ಶರೀರ ಆಗುವುದೇ? ಆತ್ಮವಿಲ್ಲದೆ ಜೀವಿ ಇದೆಯೇ? ಅಂತೆಯೇ ಹರಿ ಇಲ್ಲದ ಬಾಳು ಮರ ಇಲ್ಲದ ಕಾಡಿನಂತೆ. ಇಷ್ಟಕ್ಕೂ ನಿಮಗೇಕೆ ಹರಿಯ ಮೇಲೆ ದ್ವೇಷ? ದ್ವೇಷ ಏಕೆಂದು ಕೇಳಿದೆಯ ಕುಮಾರ? ನನ್ನ ಸಹೋದರರನ್ನು ಕರುಣೆ ಇಲ್ಲದೆ ಕೊಂದವನು ಆ ಹರಿ. ರಾಕ್ಷಸ ವಂಶವನ್ನೇ ನಾಶ ಮಾಡಬೇಕೆಂದು ಹೊಂಚು ಹಾಕುತ್ತಿರುವ ಪರಮ ವೈರಿ ನಿನ್ನ ಆ ಹರಿ. ತಂದೆ, ಅವಶ್ಯ ಭೋಕ್ತವ್ಯಂ ಕೃತಂ ಕರ್ಮ. ಮಾಡಿದ್ದನ್ನು ಅನುಭವಿಸಲೇಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು. ಏ ಪ್ರಹ್ಲಾದ, ನನಗೆ ಬೇಡ ನಿನ್ನ ಉಪದೇಶ. ಈಗಲೇ ಸದೆಬಡಿವೆ. ಎಲ್ಲಿರುವನು ನಿನ್ನ ಶ್ರೀಹರಿ? ತಂದೆ, ಶ್ರೀಹರಿ ಸರ್ವಾಂತರ್ಯಾಮಿ, ಎಲ್ಲೆಲ್ಲಿಯೂ ಇದ್ದಾನೆ. ಒಬ್ಬನೇ ಆದ ಅವನು ಎಲ್ಲ ಕಡೆ ಇರುವುದು ಹೇಗೆ ಸಾಧ್ಯ? ಶ್ರೀಮನ್ನಾರಾಯಣ ಅನಂತ, ಸರ್ವಶಕ್ತಿಶಾಲಿ, ಸರ್ವಸಮರ್ಥ. ಏನು ಸರ್ವಶಕ್ತಿಶಾಲಿಯೇ? ನೋಡೇ ಬಿಡೋಣ ಒಂದು ಕೈ. ಈ ನೆಲದಲ್ಲಿ ಇದ್ದಾನ ನಿನ್ನ ಶ್ರೀಹರಿ? ಇದ್ದಾನೆ ತಂದೆ. ಈ ಗೋಡೆಯಲ್ಲಿ? ಇದರಲ್ಲೂ. ಈ ಕಂಬದಲ್ಲಿ? ಹೌದು ಹೌದು ತಂದೆ. ಅಣು, ರೇಣು, ತೃಣ, ಕಾಷ್ಟ ಎಲ್ಲೆಡೆ ಇದ್ದಾನೆ. ಈ ಕಂಬದಲ್ಲಿ ಇದ್ದಾನೆಯೇ? ಇದ್ದಾನೆ ತಂದೆ. ಎಲ್ಲಿ ಎಲ್ಲಿ? ತೋರಿಸು ತೋರಿಸು. ಇವತ್ತು ನಾಟಕ ಬಹಳ ಅದ್ಭುತವಾಗಿತ್ತು. ಮಹದಾನಂದ. ಮಹಾಶಯರೇ, ಸ್ವೀಕರಿಸಿ. ಹೂಗಳು ದೇವರಿಗೆ, ಇಲ್ಲ ಬಾಬುಗಳಿಗೆ. ನಾನು ಎರಡೂ ಅಲ್ಲ, ನನಗೆ ಕಪ್ಪ ಹೂವು. ಮಹಾಶಯರೇ, ಒಂದೊಂದು ಸಲ ನನಗೆ ಅನಿಸುತ್ತೆ, ಈ ನಾಟಕ, ಥಿಯೇಟರ್ ಇವೆಲ್ಲ ಯಾಕೆ? ಎಲ್ಲರಿಂದ ಕಳಚಿ ಬಿಡೋಣ ಹೇಳಿ. ಅಯ್ಯೋ, ಬೇಡ ಬೇಡ, ಹಾಗೇಕೆ ಮಾಡಬೇಕು? ಹೇಗುಂಟು ಹಾಗೇ ನಡೆಯಲಿ. ನಿನ್ನ ನಾಟಕ ನೋಡಿದ ಜನರು ಬಹಳಷ್ಟು ಕಲಿಯುತ್ತಾರೆ.
ಲೋಕ ಶಿಕ್ಷಣವಾಗುತ್ತೆ. ಇವತ್ತು ನೋಡಿದ್ರಲ್ಲ ಪ್ರಹ್ಲಾದರ ಚರಿತ್ರೆ ನಾಟಕ ಹೇಗೆ ಅನಿಸಿತು? ಭಗವಂತನೇ ಎಲ್ಲಾ ಪಾತ್ರಗಳನ್ನು ಅಭಿನಯಿಸಿದ ಹಾಗೆ ಅನಿಸಿತು. ಸ್ತ್ರೀ ಪಾತ್ರದವರು ಸಾಕ್ಷಾತ್ ಜಗನ್ಮಾತೆಯ ರೂಪದಂತೆ ತೋರಿದರು. ಮಹಾಶಯರೇ, ಗುರುವೆಂದರೆ ಯಾರು? ಗುರುವೆಂದರೆ ಮತ್ತೇನಲ್ಲ, ಮದುವೆಗೆ ಗಂಡು ಹೆಣ್ಣು ಹೊಂದಿಸುವ ಮಧ್ಯವರ್ತಿ ಹಾಗೆ. ಭಕ್ತನಿಗೆ ಭಗವಂತನ ಸಂಬಂಧ ಕಲ್ಪಿಸುವವ. ಆದರೆ ಗಿರೀಶ, ನಿನಗೆ ಈಗಾಗಲೇ ಗುರುವಿದ್ದಾನೆ. ಮಂತ್ರ ಎಂದರೇನು? ಮಂತ್ರವೆಂದರೆ ದೇವರ ಹೆಸರಷ್ಟೇ. ಕಬೀರ ರಾಮಾನಂದರನ್ನು ತನ್ನ ಗುರುವಾಗಿ ಪಡೆಯಬೇಕೆಂದು ಬಯಸಿದ್ದ. ಆದರೆ ರಾಮಾನಂದರು ಅವನನ್ನು ಸ್ವೀಕರಿಸಲಿಲ್ಲ. ಒಂದು ದಿನ ರಾಮಾನಂದರು ಗಂಗಾ ಸ್ನಾನಕ್ಕಾಗಿ ಬರುತ್ತಿರುವಾಗ ಸ್ನಾನಘಟ್ಟದ ಮೆಟ್ಟಿಲೊಂದರ ಮೇಲೆ ಅಡ್ಡಲಾಗಿ ಮಲಗಿದ್ದ ಕಬೀರನನ್ನು ಕತ್ತಲಲ್ಲಿ ನೋಡದೆ ಎಡವಿ ರಾಮ ರಾಮ ಎಂದರು. ತಕ್ಷಣ ಕಬೀರ ಎದ್ದು ನಮಸ್ಕಾರ ಮಾಡಿ, ಸ್ವಾಮಿ, ನೀವು ನನಗೆ ಮಂತ್ರೋಪದೇಶ ಮಾಡಿದಿರಿ, ನೀವು ನನ್ನ ಗುರುಗಳೀಗ ಅಂತ. ಕಬೀರ ಆ ರಾಮ ಮಂತ್ರವನ್ನು ಜಪಿಸುತ್ತಾ ಮೋಕ್ಷ ಪಡೆದ. ನಾನು ಧನ್ಯ ಮಹಾಶಯರೇ, ನಾನು ಧನ್ಯ. ಆದರೆ ಗಿರೀಶ, ಒಂದು ಮಾತು, ನಿನ್ನ ಅಂತರಂಗದಲ್ಲಿ ಸ್ವಲ್ಪ ವಕ್ರತೆ ಇದೆ. ಹೌದು ಮಹಾಶಯರೇ, ಬೇಕಾದಿಷ್ಟಿದೆ. ಅವುಗಳಿಂದ ಪಾರೋಗೋದು ಹೇಗೆ? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಇರಲಿ ಎಲ್ಲವೂ ಸರಿಯೋಗುತ್ತೆ. ಒಳ್ಳೆಯದು. ಜಗನ್ಮಾತೆ ನನಗೆ ಮಂಗಳವನ್ನುಂಟು ಮಾಡಲಿ. ಇದೇನು ಗಿರೀಶ ಬಾಬು, ಇಷ್ಟು ಬೆಳಗ್ಗೆ ಯಾಕೆ ಹೇಳುತ್ತಿದ್ದಿ? ಠಾಕೂರ್, ನೀವು ನನ್ನನ್ನು ದೂರ ಮಾಡೋದಿಲ್ವಲ್ವಾ? ಇಲ್ಲ, ದೂರ ಮಾಡುವುದಿಲ್ಲ. ನೀವು ನನಗೆ ಆಶ್ರಯ ಕೊಟ್ಟಿದ್ದೀರಲ್ವಾ? ಹೌದು, ಆಶ್ರಯ ಕೊಟ್ಟಿದ್ದೇನೆ. ಹಾಗಾದ್ರೆ ಸರಿ, ಅದನ್ನೇ ಕೇಳಿಕೊಂಡು ಹೋಗೋಣ ಅಂತ ಬಂದೆ. ಓ ಲಾಟು, ಇವನ ಗಾಡಿಯಲ್ಲಿ ಏನಾದರೂ ಸಾಮಾನು ಬಿಟ್ಟಿದ್ದರೆ ತಗೊಂಡು ಬಾ. ಮಾಶೇರೆ, ನಿನ್ನೆ ನಮ್ಮ ಕಂಪನಿಯ ನಟಿಯೊಬ್ಬಳಿಗೆ ಕಾಯಿಲೆ ಬಂತೆಂದು ನೋಡಲು ಹೋದೆ. ಅಲ್ಲಿ ಅವಳು ನೀಡಿದ ಮದ್ಯವನ್ನು ಸೇವಿಸಿದೆ. ಕುಡಿದದ್ದು ಹೆಚ್ಚಾಗಿ ಅಲ್ಲೇ ಮಲಗಿದೆ. ಬೆಳಿಗ್ಗೆ ಎದ್ದೊಡನೆ ನಾನು ಮಲಗಿದ್ದ ಸ್ಥಳ ನೋಡಿ ತುಂಬಾ ನಾಚಿಕೆ ಆಯಿತು. ಪ್ರಾಯಶ್ಚಿತ್ತಕ್ಕೆಂದು ನಿಮ್ಮ ಬಳಿಗೆ ಬಂದೆ. ಇಷ್ಟೇ ಇದ್ದದ್ದು ಠಾಕೂರ್? ಅವನ್ನು ಮೇಲೆ ಎತ್ತಿಡು, ಬೇಕಾಗುತ್ತೆ. ಅಂದ್ರೆ ಠಾಕೂರ್ ಇನ್ನೂ ಕುಡಿಯಲೇ? ಈಗ ತಾನೇ ಪ್ರಾಯಶ್ಚಿತ್ತವಾಗಿತ್ತಲ್ಲವೇ ನಿನಗೆ, ಇನ್ನು ಕುಡಿಯಬೇಕೆ ನಿನಗೆ? ಲಾಟು, ಎಲ್ಲಿ ಆ ಮದ್ಯವನ್ನು ತಗೊಂಡು ಬಾ. ಇರಲಿ ಗಿರೀಶ, ಕುಡಿ, ಮನಸ್ಸು ತೃಪ್ತಿ ಆಗುವಷ್ಟು ಕುಡಿ. ಹೋಗಲಿ, ನೀನು ಹೇಗಿದ್ದರೂ ಕುಡಿಯುತ್ತಿದ್ದೀಯಲ್ಲ. ಒಂದು ಕೆಲಸ ಮಾಡು, ಕುಡಿಯುವುದಕ್ಕೆ ಮುಂಚೆ ಅದನ್ನು ಭಗವತಿಗೆ ಅರ್ಪಣೆ ಮಾಡಿ ಕುಡಿ. ಹಾಗೆ ಆಗಲು ಠಾಕೂರ್, ನಿಮಗೆ ಮಾತು ಕೊಟ್ಟಿದ್ದೇನೆ. ಇನ್ನು ಮುಂದೆ ಅದನ್ನು ಭಗವತಿಗೆ ಅರ್ಪಣೆ ಮಾಡಿ ಕುಡಿಯುತ್ತೇನೆ. ಅಲ್ಲಿಂದಾಚೆಗೆ ಗಿರೀಶ್ ಶ್ರೀರಾಮಕೃಷ್ಣರ ಮಾತಿನಂತೆ ನಡೆಯಲಾರಂಭಿಸಿದ. ಮದ್ಯವನ್ನು ಭಗವತಿಯ ಪ್ರಸಾದವೆಂದು ಭಾವಿಸುತ್ತಾ ಕುಡಿದ. ಕ್ರಮೇಣ ಮನಸ್ಸು ಭಗವತಿಯ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತಾ ಹೋಯಿತು. ಮದ್ಯ ಬೇಡವೆನಿಸಿತು. ಒಳಗಿನ ವಿಷ ಹೊರಗೆ ಬಂತು. ಆತ್ಮ ಶುದ್ಧವಾಯಿತು. ನನ್ನನ್ನು ಉದ್ಧಾರ ಮಾಡಿ ಠಾಕೂರ್, ನನ್ನನ್ನು ಉದ್ಧಾರ ಮಾಡಿ. ನಾನು ಹೇಳಿದ ಹಾಗೆ ಮಾಡು. ನೀನು ಎಷ್ಟೇ ಕೆಲಸಗಳನ್ನು ಮಾಡುತ್ತಿದ್ದರೂ ದಿನಕ್ಕೆ 2 ಸಲ ಬೆಳಗ್ಗೆ ರಾತ್ರಿ ದೇವರನ್ನು ಸ್ಮರಿಸು. ನಿನ್ನ ಪಾಪಗಳನ್ನೆಲ್ಲ ನನ್ನ ಮೇಲೆ ಸುರಿದು ಬಿಡು. ನನ್ನ ಪಾಪಗಳನ್ನೆಲ್ಲ ಸುರಿಯಲು ಇಷ್ಟು ದೊಡ್ಡ ಪಾತ್ರೆ ಇದೆ ಎಂದು ಮೊದಲೇ ಗೊತ್ತಿದ್ದರೆ ನಾನು ಇನ್ನೂ ಎಷ್ಟೋ ಪಾಪಗಳನ್ನು ಮಾಡುತ್ತಿದ್ದೆ. ನಿನ್ನಲ್ಲಿ 100ಕ್ಕೆ 125ರಷ್ಟು ಶ್ರದ್ಧೆ ಇದೆ. ಭಾವದಂತೆ ಲಾಭ ಗಿರೀಶ. ಇನ್ನು ಮುಂದೆ ನಿನ್ನ ಆಧ್ಯಾತ್ಮಿಕ ಪ್ರಗತಿಯನ್ನು ಜನ ಕಂಡು ಆಶ್ಚರ್ಯಪಡುತ್ತಾರೆ. ಗುರುದೇವ, ಇನ್ನು ಮುಂದೆ ನನ್ನ ಕರ್ತವ್ಯವೇನು? ಈಗ ಏನು ಮಾಡುತ್ತಿದ್ದೀಯಾ ಹಾಗೆ ಮುಂದುವರಿಸು. ಆ ಕಡೆ ಭಗವಂತ, ಈ ಕಡೆ ಸಂಸಾರ, ಎರಡೂ ಕಡೆಯೂ ಶ್ರದ್ಧೆ ಇರಲಿ. ಬೆಳಗ್ಗೆ ಸಂಜೆ 2 ಹೊತ್ತು ಭಗವಂತನ ಸ್ಮರಣೆ ಮನನ ಮಾಡುತ್ತಾ ಬಾ. ಅಯ್ಯೋ,
ಇಂಥ ನಿಯಮ ನನ್ನ ಜನ್ಮದಲ್ಲಿ ಪಾಲಿಸಲಿಲ್ಲ. ಉಸಿರು ಕಟ್ಟಿದಂತಾಗುತ್ತದೆ. ಇಷ್ಟ ಬಂದ ಹಾಗೆ ಮಾಡು ಅಂದರೆ ಯಾವ ಕೆಲಸವನ್ನು ಮಾಡ್ತೇನೆ. ನನ್ನ ಹುಟ್ಟುಗುಣ. ಬೇರೆ ಯಾರಾದರೂ ನಿಮ್ಮ ಮಾತನ್ನು ಶಿರಸಾವಹಿಸಿ ಮಾಡುತ್ತಿದ್ರು, ನಾನೇನು ಮಾಡಲಿ ಠಾಕೂರ್? ಹೋಗಲಿ ಗಿರೀಶ, ಒಂದು ಕೆಲಸ ಮಾಡು. ನೀನು ಊಟಕ್ಕೆ ಮುಂಚೆ ಮತ್ತೆ ನಿದ್ರೆ ಮಾಡುವ ಮುಂಚೆ ಭಗವಂತನನ್ನು ಸ್ಮರಿಸು. ನಿಜ, ಸುಲಭದ ಕೆಲಸ. ಆದರೆ ನನ್ನ ಊಟಕ್ಕೂ ನಿದ್ರೆಗೂ ಇಂಥದ್ದೇ ಸಮಯ ಎಂದಿಲ್ಲ. ಕೆಲವು ಸಲ ನಾನು ಊಟ ಮಾಡಿದ್ದೇನೋ ಇಲ್ವೋ ಎಂದು ಸಂಶಯ. ನನ್ನ ನಾಟಕ, ನಟರು, ಸಂಭಾಷಣೆ ಇದರ ಮಧ್ಯದಲ್ಲಿ ಊಟ ಆದದ್ದೇ ಗೊತ್ತಿರೋಲ್ಲ. ನಿದ್ರೆ ಯಾವಾಗ ಬಂತೋ ಯಾವಾಗ ಆಯಿತು ಅದೂ ಮರೆತು ಹೋಗುತ್ತೆ. ನಿಮಗೆ ಮಾತು ಕೊಟ್ಟು ತಪ್ಪಿದರೆ ಅಯ್ಯೋ ಇಲ್ಲಪ್ಪ, ಅದಕ್ಕಿಂತ ಪಾಪ ಬೇರೆ ಇಲ್ಲ. ಬೇಡ ಸ್ವಾಮಿ, ನನಗೆ ನೀವೇ ದಿಕ್ಕು. ಹಾಗಾದ್ರೆ ನಿನ್ನ ಜವಾಬ್ದಾರಿಗಳನ್ನೆಲ್ಲ ನನಗೆ ಒಪ್ಪಿಸು. ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಹೇಗೆ, ಒಪ್ಪಿಗೆಯಾ? ಎಲ್ಲವನ್ನು ಅಂದರೆ ಎಲ್ಲವನ್ನು ನಿಮಗೆ ಬಿಟ್ಟು ಕೊಡುವುದಾ? ಜಪ, ತಪ, ಧ್ಯಾನ, ಪೂಜೆ ಎಲ್ಲವನ್ನು ಯಾವುದರ ಬಗ್ಗೆ ತಲೆ ಬಿಸಿ ಮಾಡಬೇಕಾಗಿಲ್ಲ. ಎಲ್ಲ ಕಟ್ಟುನಿಟ್ಟು ಆಚಾರ ವಿಚಾರಗಳಿಂದ ಸ್ವತಂತ್ರ. ಏನು ಸರಿ ತಪ್ಪುಗಳಿದ್ದರೂ ತಮ್ಮದೇ ಜವಾಬ್ದಾರಿ. ನೀವು ಏನು ಹೇಳಿದ್ರೂ ಮಾಡುತ್ತೇನೆ. ಹೇಳಿ ಹೇಳಿ. ನಾನು ಮಾಡುತ್ತೇನೆ ಎಂದು ಎಂದೂ ಹೇಳಬೇಡ. ಅದಕ್ಕೆ ದೇವರ ಇಚ್ಛೆಯಂತೆ ಮಾಡುತ್ತೇನೆ ಎಂದು ಹೇಳಬೇಕು. ನಿಜವೇ ಗುರುವೇ, ನಾನು ಗುರುವಿನ ಗುಲಾಮ. ನನ್ನ ಸಂಪೂರ್ಣ ಜವಾಬ್ದಾರಿ ಆತನದ್ದು. ಜೈ ಶ್ರೀರಾಮಕೃಷ್ಣ. ಏನೇ ಹೇಳಿ, ಈಗ ಗಿರೀಶ್ ರಂಗಭೂಮಿಯಲ್ಲಿ ಒಂದು ಕ್ರಾಂತಿಯನ್ನೇ ಮಾಡುತ್ತಿದ್ದಾನೆ. ಬಿಲ್ವಮಂಗಳ, ಕಾಲಾಪಹಾಡ್, ರೂಪಸನಾತನ, ಪೂರ್ವಚಂದ್ರ ವಿಷಾದ, ನಾಸಿರಾಮ ಮೊದಲಾದ 80ಕ್ಕೂ ಹೆಚ್ಚು ಶ್ರೇಷ್ಠ ನಾಟಕಗಳನ್ನು ಬರೆದಿದ್ದಾನೆ. ಹೊಟ್ಟೆಪಾಡಿಗಾಗಿ ಕೀಳು ಮಟ್ಟದ ಜೀವನವನ್ನು ನಡೆಸುತ್ತಿದ್ದ ಸ್ತ್ರೀಯರಿಗೆ ನಟನೆಗಳನ್ನು ವೃತ್ತಿಯಾಗಿ ಸ್ವೀಕರಿಸುವಂತೆ ಮಾಡಿ ತಮ್ಮ ತಮ್ಮ ಜೀವನವನ್ನು ಉತ್ತಮಗೊಳಿಸಲು ದಾರಿ ತೋರಿಸಿದ್ದಾನೆ. ಇವೆಲ್ಲ ಮಾಡೋದಕ್ಕೆ ಗಿರೀಶ್ ಭಾಳಷ್ಟು ಕಷ್ಟಪಟ್ಟಿದ್ದಾನೆ. ಕಳೆದ ಬಾರಿ ನಟಿ ಟಿಂಕಾರಿಯನ್ನು ಆ ಶ್ರೀಮಂತನ ಜಾಲದಿಂದ ಬಿಡಿಸಲು ಹೋಗಿ ಸಾವನ್ನಪ್ಪುತ್ತಿದ್ದ. ಗುರುವಿನ ಕೃಪೆ, ಹೇಗೋ ಪಾರಾಗಿ ಬಂದ. ಇವೆಲ್ಲ ಸಾಧ್ಯವಾದದ್ದು ಗಿರೀಶ್ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬಂದದ್ದರಿಂದ. ಈಗ ಶ್ರೀರಾಮಕೃಷ್ಣರು ಸ್ಥೂಲ ದೇಹವನ್ನು ತ್ಯಾಗ ಮಾಡಿದರೂ ಎಲ್ಲ ನಟ ನಟಿಯರು ಅವರ ಬೋಧನೆಗಳ ಪರಿಚಯ ಮಾಡಿಕೊಂಡಿದ್ದಾರೆ. ಹೌದು, ನಾನು ಕೇಳಿದೆ, ರಂಗಭೂಮಿಯಲ್ಲೂ ಗಿರೀಶನು ಪ್ರಾರಂಭಿಸಿದ ಸಂಪ್ರದಾಯದಂತೆ ಪ್ರತಿಯೊಬ್ಬ ನಟ ನಟಿಯೂ ರಂಗ ಪ್ರವೇಶ ಮಾಡುವ ಮುನ್ನ ಶ್ರೀರಾಮಕೃಷ್ಣರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡುತ್ತಾರೆ. ಒಂದು ರೀತಿಯಲ್ಲಿ ಶ್ರೀರಾಮಕೃಷ್ಣರು ಬಂಗಾಳಿ ರಂಗಭೂಮಿಯ ಪೋಷಕ ಸಂತರಾಗಿದ್ದಾರೆ. ಈಗ ತಮ್ಮ ಕಲ್ಕತ್ತಾದ ಎಲ್ಲ ಥಿಯೇಟರ್ನಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಕಾಣಬಹುದಾಗಿದೆ. ಈ ನಡುವೆ ಗಿರೀಶರ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಕೇಳಿದೆ. ಒಮ್ಮೆ ನೋಡಿಕೊಂಡು ಬರಬೇಕು. ನಡೀರಿ, ಹೋಗೋಣ. ಮಾಷಯರೇ, ನಿಮ್ಮನ್ನು ನೋಡಿದರೆ ಕರುಳು ಕಿತ್ತು ಬರುತ್ತದೆ. ಅಸ್ತಮಾದಿಂದ ಎಷ್ಟೊಂದು ನರಳುತ್ತಿದ್ದೀರಿ. ಗುಣವಾಗುವ ಲಕ್ಷಣವೇ ಕಾಣುತ್ತಿಲ್ಲ. ನನಗೇನು ಈ ನಶ್ವರ ದೇಹದ ಮೇಲೆ ಕರುಣೆ ಇಲ್ಲ. ಅದಕ್ಕೆ ಬೇಕಾದನ್ನು ಕೊಟ್ಟಿದ್ದೇನೆ, ಸುಖ ಸೌಲಭ್ಯಗಳನ್ನು ಒದಗಿಸಿದ್ದೇನೆ. ಆದರೂ ಇದೇ ಶರೀರ ಅಸ್ತಮ ತಂದುಕೊಂಡಿದೆ. ನನಗೆ ಕಾಯಿಲೆ ವಾಸಿಯಾಗಲಿ ಹೇಳಿ ಇಚ್ಛೆ ಇಲ್ಲ. ಆದರೆ ಅದರ ವೇದನೆ ನನಗೆ ಶರೀರದ ನೆನಪು ಮಾಡುತ್ತೆ. ನಾನು ಪ್ರಾರ್ಥಿಸೋದಂದ್ರೆ, ದೇವರೇ ಕೃಪಾಸಾಗರ, ಸಾಯುವವರೆಗೂ ನನಗೆ ನಿನ್ನ ನಂಬಿಕೆ ಹೋಗದಿರಲಿ ಎಂದು. ನಾವು ಎಷ್ಟು ಹೇಳಿದರೂ ಅನಾರೋಗ್ಯದ ಮಧ್ಯದಲ್ಲೂ ಥಿಯೇಟರ್, ನಾಟಕ, ಬರವಣಿಗೆ ಯಾವುದೂ ನಿಲ್ಲಿಸಲಿಲ್ಲ. ಅಸ್ತಮಾ ಪ್ರೇರಕ ವಾತಾವರಣದಲ್ಲೂ ಅನೇಕ ಬಾರಿ ರಂಗದ ಮೇಲೆ ಬಂದಿರಲ್ಲ. ಎಷ್ಟು ಸಲ ಬೇಡ ಬೇಡ ಎಂದು ಬೇಡಿಕೊಂಡರೂ ಕೇಳಲಿಲ್ಲ. ಈಗ ಹಾಸಿಗೆ ಇಳಿದು ಅನುಭವಿಸುತ್ತಿದ್ದೀರಿ. ನಿಮಗೇನು ಅರ್ಥವಾಗಬೇಕು ನನ್ನ ಭಾವನೆ? ನನ್ನ ಗುರುವಿನ ಆಜ್ಞೆಯನ್ನು ಮೀರಲಾರೆ. ಹೇಗೆ ಅವರು ಹೇಳಿದರು ಹಾಗೆ ನಾಟಕವನ್ನು ಮಾಡುತ್ತಾ ಮುಂದುವರೆದೆ. ಲೋಕ ಕಲ್ಯಾಣಕ್ಕಾಗಿ. ಈ ಶರೀರ ನನಗೆ ಸೇರಿದ್ದಲ್ಲ, ಶ್ರೀರಾಮಕೃಷ್ಣರಿಗೆ ಸೇರಿದ್ದು. ಅವರು ಇಟ್ಟುಕೊಂಡಿರುವ ತನಕ ಇರುತ್ತೆ, ಇಲ್ಲ ಬೇಡವೆಂದರೆ ಬೀಳುತ್ತೆ.